ಹಲೋ ಫ್ರೆಂಡ್ಸ್. ಇವತ್ತಿನ ಕ್ಲಾಸಲ್ಲಿ ನಾವು ಇವತ್ತಿನದೊಂದು ಪ್ರೋಗ್ರಾಮ್ ಪವರ್ ಮಿಲ್ಲಲ್ಲಿ ಹೇಗೆ ಪ್ರೋಗ್ರಾಮ್ನ ಮಾಡೋದು ಒಂದು ಮಾಡಲ್ಗೆ ಅನ್ನೋದನ್ನ ನೋಡ್ಕೊಳ್ಳೋಣ. ಇದು ನಮ್ಮ ಆಲ್ರೆಡಿ ಇದನ್ನ ಮಾಡಲ್ ನೇಮ್ ಕೌಲಿಂಗ್ ಅಂತ ಇದೆ. ಇದಕ್ಕೆ ಹೆಂಗೆ ಮಾಡೋದಕ್ಕೆ ಏನೇನು ಪ್ರೊಸೀಜರ್ ಇದೆ ಈ ಮಾಡಲ್ನ ಕಂಪ್ಲೀಟ್ ಮಾಡೋಕ್ಕೆ, ಹೆಂಗೆ ಅನ್ನೋದನ್ನು ನೋಡೋಣ. ಫಾರ್ ಅನ್ ಎಕ್ಸಾಂಪಲ್ ನೋಡಿ, ಇದಕ್ಕೆ ಸ್ಟಾರ್ಟ್ ಫ್ರಮ್ ಸಿಮ್ಯುಲೇಷನ್ ಮಾಡ್ತೀನಿ. ಟೋಲ್ ಹೆಂಗೆ ಮೂವ್ ಆಗ್ತಾ ಇದೆ, ಹೆಂಗೆ ನೋಡ್ಬೇಕು ನಾವು. ನೀವು ಎಲ್ಲ ಥರನೂ ನೀವು ಇದರಲ್ಲಿ ಪ್ರೋಗ್ರಾಮ್ನ ಮಾಡ್ಬೋದು. ಇದು ಬರೋಂಥದ್ದು ಫಸ್ಟ್ ಇರೋದು 3D ಪ್ರೋಗ್ರಾಮಿಂಗ್. ಇದ್ರಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ನಾಟ್ ಅಂದರೆ 3 ಆಕ್ಸಿಸ್ ಪ್ರೋಗ್ರಾಮಿಂಗ್, ನಾಟ್ 4th and 5th ಅಲ್ಲ. ಇದನ್ನ 3 ಆಕ್ಸಿಸಲ್ಲಿ ಪ್ರೋಗ್ರಾಮಲ್ಲಿ ಹೆಂಗೆ ಕ್ಲಿಯರ್ ಮಾಡೋದು ಅವನ್ನೆಲ್ಲ ಬೇಕಾದ್ರೆ ಮಾಡಿ ನೋಡೋಣ, ಓಕೆನಾ. ಸ್ಟಾರ್ಟಿಂಗಲ್ಲಿ ಇದನ್ನು ಸ್ಟಾರ್ಟಿಂಗಿಂದ ನಾವು ಮಾಡೋಣ. ಓಕೆ, ಫಸ್ಟ್ ಡಿಲೀಟ್ ಆಲ್. ಓಕೆ, ಫಸ್ಟ್ ನಾನು ಏನು ಮಾಡ್ತೀನಿ, ಇದಕ್ಕೆ ನಾನು ಮಾಡಲ್ನ ಇಂಪೋರ್ಟ್ನ ಮಾಡ್ಕೋತೀನಿ. ಇಲ್ಲಿ ಫೈಲಿಗೆ ಹೋಗಿ ಇಂಪೋರ್ಟ್ ಮಾಡಲ್. Next, I will go for model name. This model name is Cowling. Okay, ಇದೊಂದು ಮಾಡಲ್. ಬೇಸಿಕ್ಲಿ ಇದೊಂದು ನೋಡಿ, ಇದೊಂದು ಶೀಟ್ ಮೆಟಲ್ ಥರ ಕಾಣಿಸ್ತಿದೆ. ಲೈಕ್ ಟ್ರೀಟ್ ಹ್ಯಾಸ್ ಇಸ್ 3D ಮಾಡಲ್. ಓಕೆ, ಈಗ ನಾನು ಏನು ಮಾಡ್ತೀನಿ, ನೀವು ಯಾವುದೇ ಮಾಡಲ್ ಬೇಕು ಅಂದರೆ ನನಗೆ ಏನು ಬೇಕು ಅಂದರೆ ಸ್ಟಾರ್ಟಿಕಲಿ ಒಂದು ಇನಿಷಿಯಲಿ ಒಂದು ವರ್ಕ್ ಪೀಸ್ ಅನ್ನೋದು ಬೇಕಾಗುತ್ತೆ. ಎಷ್ಟು ಬೇಕು, ಅದ್ರ ಲೆಂತ್ ಎಷ್ಟು, ಬ್ರೆಡ್ತ್ ಎಷ್ಟು, ಅದಾದಮೇಲೆ ಅದು ಹೈಟ್ ಎಷ್ಟು, ವಿಡ್ತ್ ಎಷ್ಟು, ಅವನ್ನೆಲ್ಲ ಬೇಕಾಗುತ್ತೆ. ಅದನ್ನು ಇಲ್ಲಿ ತಗೊಳ್ಳೋದು. ಇಲ್ಲಿ ಆಪ್ಷನ್ ಇದೆ ಬ್ಲಾಕ್. ಬ್ಲಾಕಲ್ಲಿ ನಾನು ಏನು ಮಾಡ್ತೀನಿ, ಕ್ಯಾಲ್ಕೇಟ್ ಆದಮೇಲೆ ಇಲ್ಲಿ ಬರುತ್ತೆ ನಿಮಗೊಂದು ಬ್ಲಾಕ್. ಇನಿಷಿಯಲಿ ಸಿಸ್ಟಮ್ ನಿಮಗೆಲ್ಲ ಕ್ಯಾಲ್ಕೇಟ್ ಮಾಡ್ಕೊಳ್ಳುತ್ತೆ, ಓಕೆನಾ. ಹೆಂಗೆ ಸಿಸ್ಟಮ್ ಕ್ಯಾಲ್ಕೇಟ್ ಆಯ್ತದೆ, ಯಾಕೆಂದರೆ 3D ಪ್ರೋಗ್ರಾಮಲ್ಲಿ ಪಕ್ಕ ಡೈಮೆನ್ಷನ್ ಕೊಟ್ಟೆ ಇದನ್ನು ಡಿಸೈನ್ ಮಾಡಿರ್ತಾನೆ. ಅದ್ರ ಬೇಸಿಸ್ ಮೇಲೆ ನಿಮಗೆ ಇಲ್ಲಿ ಕ್ಯಾಲ್ಕೇಟ್ ಆಗುತ್ತೆ. ಕ್ಯಾಲ್ಕುಲೇಷನ್ ಆದಮೇಲೆ ಎಕ್ಸೆಪ್ಟ್. ಓಕೆ, ನೆಕ್ಸ್ಟ್ ಪಾಸ್ ನನಗೆ ಬೇಕಾಗಿರೋದು ಒಂದು ವರ್ಕ್ ಪ್ಲೇನ್. ನನಗೆ ಒಂದು ಬೇಸಿಕಲಿ ವರ್ಕ್ ಪ್ಲೇನ್ ಬೇಕು ಅಂದರೆ ರೆಫರೆನ್ಸ್. ನೀವು ಏನೇ ಟೂಲ್ ಮೂವ್ ಆಗಬೇಕು ಅಂದರೆ ಒಂದು ರೆಫರೆನ್ಸ್ ಪಾಯಿಂಟಿಂದ ನನಗೆ ಒಂದು ಕ್ಯಾಲ್ಕುಲೇಷನ್ ಆಗಬೇಕು. ನಾನೇನು ಮಾಡ್ತೀನಿ, ಒಂದು ವರ್ಕ್ ಪ್ಲೇನ್ ಕ್ರಿಯೇಟ್ ಮಾಡ್ಕೊತೀನಿ. ಇಲ್ಲಿ ಕ್ರಿಯೇಟ್ ಆ್ಯಂಡ್ ಓರಿಯೆಂಟೆಡ್ ವರ್ಕ್ ಪ್ಲೇನ್ ಬೈ ಪೊಸಿಷನ್ ಯೂಸಿಂಗ್ ಬ್ಲಾಕ್. ನಾನು ಇದನ್ನು ಚೂಸ್ ಮಾಡ್ತೀನಿ, ಯಾಕೆಂದರೆ ಇದು ನನ್ನ ಹತ್ರ ಆಲ್ರೆಡಿ ಒಂದು ಪ್ರೀ ಡಿಫೈನ್ ಬ್ಲಾಕ್ ಇದೆ. ಇದ್ರ ಬೇಸಿಸ್ ಮೇಲೆ ನಾನು ವರ್ಕ್ ಪ್ಲೇನ್ ಕ್ರಿಯೇಟ್ ಮಾಡ್ಕೋತೀನಿ. ಎಲ್ಲಿ ಕ್ರಿಯೇಟ್ ಮಾಡ್ಕೋತೀನಿ ಅಂದರೆ ಒಂದು ಕಾರ್ನರ್ ಆರ್ ಸೆಂಟರ್. ಓಕೆ, ನೆಕ್ಸ್ಟ್ ಐ ವಿಲ್ ಗಿವ್ ರೀನೇಮ್ ಮಾಡ್ಕೊಳ್ಳೋಣ. rename name main work plane. ಓಕೆ, ಮೇನ್ ವರ್ಕ್ ಪ್ಲೇನ್ ಆದಮೇಲೆ ನಾನು ಆ್ಯಕ್ಟಿವೇಟ್ ಮಾಡ್ಕೋತೀನಿ. ಆ್ಯಕ್ಟಿವೇಟ್ ಆಗಿಲ್ಲ ಅಂದರೆ ನೋಡಿ, ಈ ಮೌಸೆಗೆ ನನ್ನ ಟೂಲ್ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಇದನ್ನ ಇಲ್ಲಿ ಪ್ಲೇಸ್ ಮಾಡಿದಾಗ ಈ ಜಾಗದಲ್ಲಿ ಏನು ಬರ್ತಾ ಇದೆ, ಇದನ್ನ ಏನಂತೀವಿ X, Y ಆ್ಯಂಡ್ Z. ಈ ಪಾಯಿಂಟಲ್ಲಿ ಏನಾಗ್ತಾ ಇದೆ ನೋಡಿ, 44 ಮತ್ತು 2.5 ಅವೆಲ್ಲ ಬರ್ತಾ ಇದೆ. ಈ ಥರ ಇತ್ತು ಅಂದರೆ ಪೊಸಿಷನ್ 0 0 0 ಇರಬೇಕು. ಅದಕ್ಕೆ ಏನಾಗುತ್ತೆ, ನನಗೆ ವರ್ಕ್ ಪ್ಲೇನ್ ಆ್ಯಕ್ಟಿವೇಟ್ ಆಗಬೇಕು. ಆ್ಯಕ್ಟಿವೇಟ್ ಆದಾಗ ನೋಡಿ ಪೊಸಿಷನ್ ಇದೆ 0 0 0. ಓಕೆ, ಹಂಗೆ ಆ್ಯಕ್ಟಿವೇಟ್ ಆಗಿದ ತಕ್ಷಣ ಬೇಸ್ಡ್ ಆನ್ ಪ್ರೀವಿಯಸ್ ವರ್ಕ್ ಪ್ಲೇನ್ ಕ್ರಿಯೇಟ್ ಮಾಡಿದಾಗ ಈ ವರ್ಕ್ ಪ್ಲೇನಿಗೆ ಬ್ಲಾಕ್ ಬಂದಿತ್ತು. ಬಟ್ ವರ್ಕ್ ಪ್ಲೇನ್ ಆ್ಯಕ್ಟಿವೇಟ್ ಆದಾಗ ನೋಡಿ ಪೊಸಿಷನ್ ಚೇಂಜ್ ಆಗಿ ಈ ಜಾಗದಲ್ಲಿ ಬಂದಿದೆ. ನೆಕ್ಸ್ಟ್ ಮತ್ತೆ ಕ್ಯಾಲ್ಕುಲೇಟ್, ನಾವು ಎಕ್ಸೆಪ್ಟ್. ಓಕೆ, ಇಷ್ಟು ಇದು ಬೇಸಿಕ್ಸ್. 3 ಆಕ್ಸಿಸ್ ಆಗಲಿ, 4th ಆಕ್ಸಿಸ್ ಆಗಲಿ, 5th ಆಕ್ಸಿಸ್ ಆಗಲಿ, ಈ ಸ್ಟೆಪ್ನ ನಾವು ಮಾಡ್ತೀವಿ. ಕಂಪಲ್ಸರಿ ಇದು ಮಾಡಲೇಬೇಕು ನಾವು, ಓಕೆನಾ. ನೆಕ್ಸ್ಟ್ ಈಗ ಸ್ಟಾರ್ಟ್ ಆಗುತ್ತೆ ರಿಯಲ್ ಪ್ರೋಗ್ರಾಮಿಂಗ್ ಸ್ಟೆಪ್ಸ್, ಓಕೆನಾ. ನಾನೇನು ಮಾಡ್ತೀನಿ, ಈಗ ಪ್ರೋಗ್ರಾಮ್ ಕಡೆ ಬರ್ತೀನಿ. ಇದನ್ನೇನಂತೀವಿ ಟೂಲ್ ಪಾತ್ ಸ್ಟ್ರಾಟರ್ಜಿ ಆರ್ ಇಲ್ಲೇ ಟೂಲ್ ಪಾತ್, ಕ್ರಿಯೇಟ್ ಟೂಲ್ ಪಾತ್. ನೀವು ಇಲ್ಲಾದರೆ ಆಕ್ಸೆಸ್ನ ಮಾಡ್ಬೋದು. ಫಸ್ಟ್ ನಮಗೆ ಇದರಲ್ಲಿ ಹಲವಾರು ಮೆಥಡಲ್ಲಿ ನಾವು ಪ್ರೋಗ್ರಾಮ್ ಮಾಡ್ಕೋಗ್ತೀವಿ. ಫಸ್ಟ್ ಏನು ಮಾಡ್ತೀವಿ, ರಫಿಂಗ್ ಮಾಡ್ತೀವಿ, ಆಮೇಲೆ ರೀರಫ್ ಮಾಡ್ತೀವಿ ಬೇಕು ಅಂದರೆ. ಅದಾದಮೇಲೆ ಫಿನಿಶಿಂಗ್, ಸೆಮಿ ಫಿನಿಶಿಂಗ್, ಕಾರ್ನರ್ ಫಿನಿಶಿಂಗ್, ಟೈಪ್ಸ್ ಆಫ್ ಫಿನಿಶಿಂಗ್ ಮಾಡ್ತೀವಿ. ಡ್ರಿಲ್ಸ್ ಇತ್ತು ಅಂದರೆ, ಹೋಲ್ಸ್ ಇತ್ತು ಅಂದರೆ ಡ್ರಿಲ್ ಮಾಡ್ಕೋತೀವಿ. ಆಮೇಲೆ ಥ್ರೆಡಿಂಗ್ ಇತ್ತು ಅಂದರೆ ಟ್ಯಾಪಿಂಗ್, ಬೋರಿಂಗ್, ಎಲ್ಲ ಥರ ಪ್ರೋಸೆಸ್ಸು ಸ್ಟೆಪ್ ಬೈ ಸ್ಟೆಪ್ಪೇ ನಡಿಬೇಕು. ಈ ಮಾಡಲ್ಗೆ ಫಸ್ಟ್ ನಾವು ನೋಡೋದಾದರೆ ರಫಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ರಫಿಂಗಿಗೆ ನಾನು ಚೂಸ್ ಮಾಡ್ತಾ ಇರೋದು ಮಾಡಲ್ ಏರಿಯಾ ಕ್ಲಿಯರೆನ್ಸ್. ಓಕೆ, ಮಾಡಲ್ ಏರಿಯಾ ಕ್ಲಿಯರೆನ್ಸ್ ಆದಮೇಲೆ ನಿಮಗೆ ಒಂದು ಟೇಬಲ್ ಆರ್ ಕಾಲಮ್ ಇಲ್ಲಿ ಓಪನ್ ಆಗುತ್ತೆ. ಫಸ್ಟ್ ನಾನು ಮಾಡ್ಕೋತೀನಿ ನೇಮ್. ಎಲ್ಲ ಕಂಪ್ನಿಲೂ ಅದರದೇ ಅಂತ ಒಂದು ಸ್ಟ್ಯಾಂಡರ್ಡೈಸೇಷನ್ ನೇಮ್ ಕೂಡ ಇರುತ್ತೆ. ಇಲ್ಲೂ ಅಷ್ಟೇ ನಾನೊಂದು ಪ್ರೊಸೀಜರ್ನ ಫಾಲೋ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಮಾಡ್ತಾ ಇರೋದೇನು, ರಫಿಂಗ್ ಸ್ಟೆಪ್ 1 EM15. ಈ ನೇಮ್ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗ್ತಾ ಇದೆ ನಾನು ಪ್ರೋಸೆಸ್ ಮಾಡ್ತಾ ಇರೋದು ಯಾವುದು, ರಫಿಂಗ್ ಪ್ರೋಸೆಸ್ನ ಮಾಡ್ತಾ ಇದ್ದೀನಿ. ಸ್ಟೆಪ್ 1 ಅಂದರೆ ನಾನು ರಫಿಂಗ್ನ 2 ಸ್ಟೆಪ್ಪಲ್ಲಿ ಮಾಡ್ತೀನಿ, ಅದಕ್ಕೆ ಸ್ಟೆಪ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ EM25 ನಥಿಂಗ್ ಬಟ್ ಟೂಲ್ ನೇಮ್. ಇದು EM25 ಅಂದರೆ EM15 ಅಂದರೆ ಟೂಲ್ ನೇಮ್, ಅಂದರೆ EM15 ಮೀನ್ಸ್ ಎಂಡ್ ಮಿಲ್ 15. ಓಕೆ, ನೆಕ್ಸ್ಟ್
ವರ್ಕ್ ಪ್ಲೇನ್ ನೋಡ್ಕೋಣ. ವರ್ಕ್ ಪ್ಲೇನ್ ಮೇನ್ ವರ್ಕ್ ಪ್ಲೇನ್ ಆಲ್ರೆಡಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬ್ಲಾಕ್ ಆಲ್ರೆಡಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀರಾ, ಬೇಕು ಅಂದರೆ ಮತ್ತೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೂಲ್. ಸೊ ಇಲ್ಲಿ ಏನು ಕೊಟ್ಟಿದ್ದೀನಿ ನೋಡಿ, EM15. ಸೊ EM15 ತಗೋತೀನಿ. EM15 ನೇಮ್ ಕೊಡ್ಕೋತೀನಿ EM15 ಅಂತ. ನೆಕ್ಸ್ಟ್ ಬರೋಂಥದ್ದು ಟೂಲ್ ನಂಬರ್. ನಾನು ಅದಕ್ಕೆ ಟೂಲ್ ನಂಬರ್ ಕೊಡ್ತೀನಿ. ಈ ಟೂಲ್ ನಂಬರ್ ಏನಪ್ಪ ಅಂದರೆ ಈ ಮಷಿನ್, ನಾನು ಈ ಟೂಲ್ನ ಮಷೀನಲ್ಲಿ ಯಾವ ಸ್ಲಾಟಲ್ಲಿ ಹಾಕ್ತಿದ್ದೀನಿ ಅಂತ. ಸೊ ಇಲ್ಲಿ ಟೂಲ್ ನಂಬರ್ 1 ಕೊಟ್ಟಿದ್ದೀರಾ ಅಂದರೆ ಅಲ್ಲೂ ಅಷ್ಟೇ ಮಷೀನಲ್ಲೇ ಟೂಲ್ ನಂಬರ್ 1 ಹಾಕಬೇಕಾಗುತ್ತೆ, ಸ್ಲಾಟ್ ನಂಬರ್ 1 ಹಾಕಬೇಕು. ನೆಕ್ಸ್ಟ್ ಬರೋಂಥದ್ದು ಮಷಿನ್ ಟೂಲ್. ಬಟ್ ಪ್ರೆಸೆಂಟ್ಲಿ ಇದನ್ನು ಸ್ಕಿಪ್ ಮಾಡೋದು, ಬಟ್ ಲಾಸ್ಟಿಗೆ ನೀವು ಇದನ್ನು ಅಪ್ಲೈ ಮಾಡಬೇಕು. ಓಕೆ. ನೆಕ್ಸ್ಟ್ ಲಿಮಿಟ್. ಸೊ ಲಿಮಿಟ್ ನಾನು ಏನು ಮಾಡ್ತೀನಿ, ಈ ಲಿಮಿಟ್ ಅಪ್ಲೈ ಮಾಡ್ತೀನಿ. ಸರ್ ಈಗ ನೀವು ಕೇಳ್ತಾರೆ ಲಿಮಿಟ್ ಏನಕ್ಕೆ ಅಪ್ಲೈ ಮಾಡ್ಬೇಕು ನಾನು? ಈಸ್ ನಥಿಂಗ್ ಬಟ್ ಒಂದು ಚೌಕಟ್ಟು, ಟೂಲ್ ಇದರೊಳಗೆ ಅಂಡರ್ ಆಗಬೇಕು ಅಂತ. ಸೊ ನಾನೇನು ಮಾಡ್ತೀನಿ, ಲಿಮಿಟ್ ಪ್ರೈವೇಟ್ ಆಫ್ ಫುಲ್ ಬೌಂಡ್ರಿ ಆರ್ ಫುಲ್ ಬ್ಲಾಕ್. ಓಕೆ. ಪ್ರೈವೇಟ್ ಆಫ್ ಆಗೋದು ಮುಖ್ಯ. ಅದಾಗಲಿಲ್ಲ ಅಂದರೆ ಸ್ವಲ್ಪ ಬರೀ ಸಿಂಗಲ್ ಟೂಪಲ್ಲಿ ಮಾತ್ರ ಬೌಂಡ್ರಿ ಕ್ರಿಯೇಟ್ ಆಗಿರುತ್ತೆ. ಓಕೆ. ನೆಕ್ಸ್ಟ್ ಮಾಡಲ್ ಏರಿಯಾ ಕ್ಲಿಯರೆನ್ಸ್ ಐ ವಿಲ್ ಚೂಸ್ ಆಫ್ಸೆಟ್ ಎನಿ, ಕಟ್ ಡೈರೆಕ್ಷನ್ ಎನಿ, ಟಾಲರೆನ್ಸ್ನ ಥಿಕ್ನೆಸ್ 1 mm ಬಿಟ್ಟಿದ್ದೀನಿ, ಬಿಕಾಸ್ ಮುಂದೆ ಹೇಳ್ತೀನಿ ಏನಕ್ಕೆ ಅಂತ. ನೆಕ್ಸ್ಟ್ ಸ್ಟೆಪ್ ಓವರ್. ಸೊ ನನ್ನ ಟೂಲ್ ಸೈಜ್ ಎಷ್ಟಿದೆ, 15 ಇದೆ. ಸೊ ಸ್ಟೆಪ್ ಓವರ್ ನಾನು ಐ ವಿಲ್ ಗಿವ್ 12. ಸೊ ಸ್ಟೆಪ್ ಡೌನ್ 1 mm ಇದೆ. ನೆಕ್ಸ್ಟ್ ಈಗ ಏನು ಮಾಡ್ತೀನಿ, ಕ್ಯಾಲ್ಕುಲೇಟ್. ಸೊ ನೋಡಿ ನೀಟಾಗಿ ಒಂದು ಟೂಲ್ ಪಾತ್. ಇದೇನಾಗೈತೆ ಅಂದರೆ ಇದು ರಫಿಂಗಿಗೆ ಬಂದಿರೋ ಅಂತ ಫಿನಿಶಿಂಗ್, ಲೈಕ್ ರಫಿಂಗಿಗೆ ಬಂದಿರೋ ಟೂಲ್ ಪಾತ್. ಇದನ್ನು ನೀವು ಸಿಮ್ಯುಲೇಷನ್ ಕೂಡ ಮಾಡ್ಬೋದು. ಸ್ಟಾರ್ಟ್ ಫ್ರಮ್ ಸಿಮ್ಯುಲೇಷನ್. ಲುಕ್ ಹೇಗೆ ಕಂಪ್ಲೀಟ್ ಕ್ಲಿಯರ್ ಆಗತ್ತೆ ಮಾಡೋದು. ಸೊ ಈ ಒಂದು ಮೆಥಡ್ ಇದೆ, ಲೈಕ್ ಟೂಲ್ ಪ್ರಾಡಕ್ಟ್ ಕಟ್ ಆದ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ. ಸೊ ನಾನೇನು ಮಾಡ್ತೀನಿ, ಮತ್ತೆ ಒಂದು ಮಾಡಲ್ ವಿನ ಸೆಟ್ ಮಾಡ್ಕೋತೀನಿ. ಸ್ಟಾರ್ಟ್ ಫ್ರಮ್ ಸಿಮ್ಯುಲೇಷನ್, ವಿಮಿಲ್ ಆನ್ ಮಾಡ್ಕೋತೀನಿ. ನೆಕ್ಸ್ಟ್ ಐ ವಿಲ್ ಗೋ ಫಾರ್ ಕಲರ್ ಶೇಡಿಂಗ್. ಸ್ಟಾರ್ಟ್ ಫ್ರಮ್ ಸಿಮ್ಯುಲೇಷನ್, ರನ್. ಸೊ ರಫಿಂಗ್ ಆದ್ಮೇಲೆ ಹೆಂಗೆ ಕಾಣಿಸುತ್ತೆ ಅನ್ನೋದು ನೋಡಿ. ಸೊ ಮುಂಚೆ ನನಗೆ ಬ್ಲಾಕ್ ಏನಿತ್ತು, ಫುಲ್ ಇತ್ತು ಅಲ್ವಾ, ಈಗೇನಾಗ್ತಿದೆ, ರಫಿಂಗ್ ಆಗ್ತಾ ಇದೆ. ಸೊ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಕ್ಲಿಯರ್ ಆಗುತ್ತೆ. ಸೊ ಇಲ್ಲಿ ಹೆಂಗೆ ಸಿಮ್ಯುಲೇಷನ್ ಆಗುತ್ತೋ ಮಷೀನಲ್ಲಿ ಕೂಡ ಅದೇ ಥರ ಕಟ್ ಆಗ್ತಾ ಹೋಗುತ್ತೆ. ಓಕೆನಾ ಗಾಯ್ಸ್? ಓಕೆ, ಆಲ್ಮೋಸ್ಟ್ ನನಗೆ ರಫಿಂಗ್ ಪಾರ್ಟ್ ಎಲ್ಲ ಕ್ಲಿಯರ್ ಆಗಿದೆ. ಓಕೆ. ಸೊ ಮಾಡಲ್ ನೋಡ್ತಾ ಇದ್ರೆ ನನಗೆ ಏನು ಬೇಕಾದ್ರೆ ಫಿನಿಶಿಂಗ್ ಕೂಡ ಮಾಡ್ಬೋದು, ಸೆಮಿ ರಫಿಂಗ್ ಕೂಡ ಮಾಡ್ಬೋದು. ಈಗ ನಾನೇನು ಮಾಡ್ತೀನಿ, ಫಾರ್ ಎ ಟೈಮ್ ಬಿ ನಾನೇನು ಮಾಡ್ತೀನಿ, ಡೈರೆಕ್ಟ್ ಫಿನಿಶಿಂಗ್ ಕೂಡ ಮಾಡ್ತೀನಿ. ಆ್ಯಕ್ಚುಲಿ ಮಾಡೋದು ತಪ್ಪು ಇಲ್ಲ ಅಂತಲ್ಲ. ರಫಿಂಗ್ ಮಾಡಿ ಸೆಮಿ ರಫಿಂಗ್ ಮಾಡಿದ್ರೆ ನಿಮ್ಮ ಟೂಲಿಗೆ ಸೇಫ್ಟಿ ಆಗಿರುತ್ತೆ, ಮಾಡಲ್ ಇನ್ನೂ ಪ್ರಿಸಿಷನ್ ಆಗಿ ಸಿಗುತ್ತೆ. ಬಟ್ ಟೈಮ್ ಪೀರಿಯಡನ್ನು ಕವರ್ ಮಾಡೋಕ್ಕಾಗಿರೋ ಕಾರಣ ಡೈರೆಕ್ಟ್ ನಾನು ಏನು ಮಾಡ್ತೀನಿ, ಫಿನಿಶಿಂಗಿಗೆ ಬರ್ತೀನಿ. ಸೊ ಫಿನಿಶಿಂಗ್. ಸೊ ಆಪ್ಟಿಮೈಸ್ ಈ ಸರಿ ಚೂಸ್ ಮಾಡ್ತಾರೆ, ಆಪ್ಟಿಮೈಸ್ ಕಾನ್ಸ್ಟೆಂಟ್ ಝೆಡ್ ಫಿನಿಶಿಂಗ್. ಸೊ ಇದೊಂದು ಮೆಥಡ್, ಇದು ನಿಮಗೆ ಹಲವಾರು ಮೆಥಡ್ಗಳು ಸಿಗ್ತವೆ ಫಿನಿಶಿಂಗ್ ಮಾಡ್ಬೇಕಾದ್ರೆ. ಸೊ ನಿಮ್ಮ ಇಷ್ಟ, ನಿಮಗೆ ಲೈಕ್ ಮಾಡಲ್ ನೋಡ್ತಿದ್ದಂಗೆ ನಿಮಗೆ ಅರ್ಥ ಆಗಬೇಕು ಯಾವ ಮಾಡಲ್ಗೆ ಯಾವ ಮೆಥಡ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನೀವು ಮೆಥಡ್ ಮಾಡೋ ವೇ ಹೆಂಗಿರಬೇಕು ಅಂದರೆ, ಕಮ್ಮಿ ಟೈಮಲ್ಲಿ ಕ್ಲಿಯರ್ ಆಗಿ ಹ್ಯಾವ್ ಟು ಫಿನಿಶ್ ಇನ್ ಲೆಸ್ ಟೈಮ್. ಓಕೆ, ಬಟ್ ಹ್ಯಾವ್ ಟು ಗೆಟ್ ಮೋರ್ ರಿಸಲ್ಟ್ಸ್. ಓಕೆ, ಆ ಥರ ಒಂದು 2 ಸ್ಟ್ರಾಟಜಿನ ನೀವೇ ಪ್ಲ್ಯಾನ್ ಮಾಡ್ಕೋಬೇಕು. ನೆಕ್ಸ್ಟ್ ವರ್ಕ್ ಪ್ಲೈನ್ ಅದೇ ಇರುತ್ತೆ, ಬ್ಲಾಕ್ ಅದೇ ಇರುತ್ತೆ. ಟೂಲ್ ನಾನೇನು ಮಾಡ್ತೀನಿ, ಬಾಲ್ ಲೈಕ್ ಫಿನಿಶಿಂಗ್ ಆಗಿರೋದ್ರೆ ಐ ವಿಲ್ ಚೂಸ್ ಬಾಲ್ ನೋಸ್. ಐ ವಿಲ್ ಚೂಸ್ 10 ನೇಮ್ ಕೊಡ್ಕೋತೀನಿ, ಬಾಲ್ ನೋಸ್ 10. ನೆಕ್ಸ್ಟ್ ಲಿಮಿಟ್ ಎಲ್ಲ ಅದೇ ಇರುತ್ತೆ ಕಾನ್ಸ್ಟೆಂಟ್ ಇದರಲ್ಲಿ. ಸ್ಪೈರಲ್, ಕ್ಲೋಸ್ ಸೆಟ್, ಹಾಫ್ ಸೆಟ್ 3 ಆನ್ ಮಾಡ್ಕೋತೀನಿ. ನೆಕ್ಸ್ಟ್ ಸ್ಟೆಪ್ ಓವರ್ ಬಾಲ್ ನೋಸ್ ಆಗಿರೋದನ್ನ 0.5 ಆರ್ 0.5 ಕೊಟ್ಟಿರ್ತೀನಿ. ಇಲ್ಲ ಬೇಕು ಅಂದರೆ ಆ್ಯಕ್ಚುಲಿ 0.1 ಇಂಡಸ್ಟ್ರಿಯಲ್ 0.1 0.2 ನಡೆಯುತ್ತೆ. ನಾನು ಇಲ್ಲೇ ಏನು ಮಾಡ್ತೀನಿ, 0.5 ಇರಲಿ. ಓಕೆ, ನೆಕ್ಸ್ಟ್ ಕ್ಯಾಲ್ಕುಲೇಟ್. ನಾರ್ಮಲ್ ವ್ಯೂಲ್ಲಿ ಬರ್ತೀನಿ ನೋಡಿ ಫ್ರೆಂಡ್ಸ್, ಇದು ನಮಗೆ ಟೂಲ್ ಪಾತ್. ಈಗ ಇದನ್ನು ಅಷ್ಟೇ ಸ್ಟಾರ್ಟ್ ಫ್ರಮ್ ಸಿಮ್ಯುಲೇಷನ್ ಮಾಡ್ತೀನಿ ಅಂತಂದರೆ
ಒಂದು ಪೊಸಿಷನ್ ವಿಮ್ ಇಲ್ಲಿ ಬರ್ತೀನಿ, ಲೈಕ್ ಕಲರ್ ಶೇಡಿಂಗ್. ಈಗ ರನ್ ನೋಡಿ, ನೀಟಾಗಿ ಕ್ಲಿಯರ್ ಆಗ್ತಾ ಹೋಗ್ತಾ ಇದೆ ಮಾಡಲ್. ನೋಡಿ ಆಲ್ಮೋಸ್ಟ್ ಮಾಡಲ್ ಕ್ಲಿಯರ್ ಆಯಿತು, ಬಟ್ ಇಲ್ಲೊಂದು ಸ್ವಲ್ಪ ಉಳಿದಿದೆ, ಲೈಕ್ ಕಾರ್ನರ್. ಲೈಕ್ ನೆಕ್ಸ್ಟ್ ನಾವೇನು ಮಾಡ್ತೀವಿ, ಈಗ ನೆಕ್ಸ್ಟ್ ಕಾರ್ನರ್ ಫಿನಿಶಿಂಗ್ ತಗೋತೀವಿ, ಕಾರ್ನರ್ ಫಿನಿಶಿಂಗ್ನ ಕ್ಲಿಯರ್ ಮಾಡ್ಕೋತೀವಿ. ಲೈಕ್ ಪ್ರತಿಯೊಂದು ಥರ ಫಿನಿಶಿಂಗ್ ಮಾಡಿಕೊಂಡು ಮಾಡಲ್ನ ಕ್ಲಿಯರ್ ಮಾಡಿಕೊಡ್ತೀವಿ. ಸೊ ನೋಡಿದ್ರೆ ಫ್ರೆಂಡ್ಸ್, ಒಂದು ಮಾಡಲ್ನ ಒಂದು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಹೇಗೆ ಪ್ರೊಸೀಜರ್ ನಡೆಯುತ್ತೆ ನಾನು. ಸೊ ನೋಡಿ ಫ್ರೆಂಡ್, ನಿಮಗೆ ಹಿಂಗೆ ಲೈಕ್ ಇದೊಂದು ನನ್ನ ಮೆಥಡ್, ಇದು ನಾನು ಮಾಡೋಂಥ ವೇ. ನಿಮ್ಗೆ ಕೂಡ ಬೇರೆ ಮೆಥಡ್ ತುಂಬ ಇರುತ್ತೆ, ಹಲವಾರು ಅವ್ರದ್ದು ಸ್ಟ್ರಾಟಜಿ ಇರುತ್ತೆ, ಅದನ್ನು ಕೂಡ ನೀವು ಫಾಲೋ ಮಾಡ್ಕೊಂಡು ಹೋಗ್ಬೋದು. ಓಕೆ ಫ್ರೆಂಡ್ಸ್, ಲೈಕ್ ನಿಮಗೂ ಇನ್ನೂ ಮೋರ್ ಅಪ್ಡೇಟ್ಸ್ ಬೇಕು ಅಂತಂದರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಗೆ ಆಗ ಅಪ್ಡೇಟ್ ಸಿಗ್ತಾನೆ ಇರುತ್ತೆ. ಇನ್ನು ನೆಕ್ಸ್ಟ್ ಅಂದರೆ ಏನಪ್ಪ ಅಂದರೆ, ನಿಮ್ಗೆ ಹಲವಾರು ವೀಡಿಯೋಸ್ ಲೈಕ್ ರೀಸೆಂಟಾಗಿ ಅಪ್ಲೋಡ್ ಆಗ್ತಾನೆ ಹೋಗುತ್ತೆ. ನಿಮ್ಗೆ ಇನ್ನೇನಾರು ಲೈಕ್ ಫ್ರೀಕ್ವೆಂಟಾಗಿ ಏನಾರು ರಿಕ್ವೈರ್ಮೆಂಟ್ ಬೇಕು ಅಂದರೆ ಜಸ್ಟ್ ಕಮೆಂಟ್ ಹಾಕಿ, ವಿ ವಿಲ್ ಫಿಗರ್ ಔಟ್, ಲೈಕ್ ಹೆಲ್ಪ್ ಕೂಡ ಮಾಡ್ಕೊಡ್ತೀವಿ. ಲೈಕ್ ನಿಮಗೆ ಯಾರು ವೀಡಿಯೋಸ್ ಬೇಕು ಅಂತಂದರೆ. ಓಕೆನಾ ಗಾಯ್ಸ್, ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೂ ಕಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.